ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತ ಅಂದರೆ, ತುಂಬ ಜನರಿಗೆ ಪಿಂಪಲ್ಸ್ ಆಗ್ತಿರುತ್ತೆ ಫೇಸಲ್ಲಿ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೋದು, ಅದೇ ರೀತಿ ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ಪಿಂಪಲ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಏನಪ್ಪ ಅಂತ ಅಂದರೆ, ಇವಾಗ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಾ ಹೋಗಿ. ಅದೇ ರೀತಿ ಆಲ್ ಬೆಲ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಪ್ರತಿಯೊಂದು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ನಾನಿವಾಗ ಪಿಂಪಲ್ಸ್ಗೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಬಿಟ್ಟು ಪಿಂಪಲ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಅದು ಯಾವ ಪ್ರಾಡಕ್ಟು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಓಕೆ, ನಾನು ಯೂಸ್ ಮಾಡ್ತಕ್ಕಂಥ ಒಂದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದು ನೋಡಿ, ಫ್ರೂಟ್ ಆಫ್ ದಿ ಅರ್ತ್ ನೀಮ್ ಆ್ಯಂಡ್ ರೋಸ್ಮರಿ ಫೇಸ್ ಪ್ಯಾಕ್ ಅಂತ. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತಕ್ಕಂಥದ್ದು. ಪಿಂಪಲ್ಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಆ ಫೇಸಲ್ಲಿ ಇರ್ತಕ್ಕಂಥ ಆಯಿಲ್ನೆಸ್ಸನ್ನು ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ನೀಮ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ನೀಮ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದರೆ, ನಮಗೆ ಸ್ಕಿನ್ನಿಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಫಂಗಲ್ ಇನ್ಫೆಕ್ಷನ್ ಏನಾದರೂ ಇದ್ದರೂ ಕೂಡ ಆ ಸ್ಕಿನ್ನಲ್ಲಿ ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಓಕೆನಾ? ಸೆಕೆಂಡ್ ಒನ್, ಇದರಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟು ಮುಲ್ತಾನಿ ಮಿಟ್ಟಿ ಅನ್ನೋ ಇಂಗ್ರೀಡಿಯೆಂಟ್ ಇರ್ತಕ್ಕಂಥದ್ದು. ಮುಲ್ತಾನಿ ಮಿಟ್ಟಿ ನಮ್ಮ ಫೇಸಲ್ಲಿ ಇರ್ತಕ್ಕಂಥ ಒಂದು ಆಯಿಲ್ನೆಸ್ಸನ್ನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಆಯಿಲ್ನೆಸ್ ಕಂಟ್ರೋಲ್ ಮಾಡಿ ಫೇಸಲ್ಲಿರ್ತಕ್ಕಂಥ ರಿಂಕಲ್ಸ್ ಬರದೇ ಇರೋ ರೀತಿ ತಡೆಗಟ್ತಾ ಹೋಗುತ್ತೆ. ಇನ್ನೊಂದು ರೋಸ್ಮರಿ ಅನ್ನೋ ಒಂದು ಇಂಗ್ರೀಡಿಯೆಂಟು ಇದೆ. ರೋಸ್ಮರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಇದು ನಮ್ಮ ಫೇಸಲ್ಲಿರ್ತಕ್ಕಂಥ ಒಂದು ಡೀಪ್ ಕ್ಲೀನನ್ನು ಮಾಡ್ತಾ ಹೋಗುತ್ತೆ. ಅದೇ ರೀತಿ ಪಿಂಪಲ್ಸ್, ಕಲೆ, ಮಾರ್ಕ್ಸ್ ಯಾವುದು ಕಲೆ ಆಗಿರ್ಬೋದು, ಅದೇ ರೀತಿ ಪಿಂಪಲ್ಸ್ ಆಗಿರ್ಬೋದು, ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಇದರಲ್ಲಿ ಬ್ರಾಹ್ಮಿ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ಫೇಸ್ಗೆ ಗ್ಲೋನೆಸ್ಸನ್ನು ಕೊಡ್ತಾ ಹೋಗುತ್ತೆ. ಫೇಸಲ್ಲಿರ್ತಕ್ಕಂಥ ಒಂದು ಡೀಪ್ ಇನ್ನರ್ ಇಂತ್ರ ಕ್ಲೀನ್ ಮಾಡ್ತಾ ಹೋಗುತ್ತೆ. ಓಪನ್ ಫೋರ್ಸಸ್ ಇದೆ, ಓಪನ್ ಫೋರ್ಸಸ್ಸನ್ನು ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ತುಳಸಿ ಅನ್ನೋ ಇಂಗ್ರೀಡಿಯೆಂಟು ಕೂಡ ಆ್ಯಡ್ ಆಗಿದೆ. ತುಳಸಿ ಏನಪ್ಪ ಕೆಲಸ ಮಾಡುತ್ತೆ ಅಂತಂದರೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ತಾ ಹೋಗುತ್ತೆ ಹೆಲ್ತಿಗೆ. ಅದೇ ರೀತಿ ಇದು ನಮ್ಮ ಸ್ಕಿನ್ ಪ್ರಾಬ್ಲಮ್ ಬರೋದನ್ನು ತಡೆಗಟ್ತಾ ಹೋಗುತ್ತೆ. ನಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ ಇಡ್ತಾ ಹೋಗುತ್ತೆ. ಆ ರೀತಿ ಒಂದು ಕೆಲಸ ಮಾಡ್ತಕ್ಕಂಥದ್ದು ತುಳಸಿ. ಇದರಲ್ಲಿ ಗ್ಲಿಸರಿನ್ ಅನ್ನೋ ಒಂದು ಇಂಗ್ರೀಡಿಯೆಂಟು ಕೂಡ ಆ್ಯಡ್ ಆಗಿದೆ. ಗ್ಲಿಸರಿನ್ ತುಂಬ ಸ್ಕಿನ್ನಿಗೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಸ್ಕಿನ್ನ ಗ್ಲೋನೆಸ್ ಮಾಡ್ತಾ ಹೋಗುತ್ತೆ, ಹೊಳೆಯೋ ರೀತಿ ಅದು ಮಾಡ್ತಾ ಹೋಗುತ್ತೆ ಸ್ಕಿನ್ನನ್ನು, ಅಲ್ವಾ? ಅಷ್ಟು ಒಂದು ಬೆನಿಫಿಟ್ ಇರ್ತಕ್ಕಂಥ ಪ್ರಾಡಕ್ಟ್ ಇದು ನೀಮ್ ಆ್ಯಂಡ್ ರೋಸ್ಮರಿ ಫೇಸ್ ಪ್ಯಾಕ್. ತುಂಬ ಗುಡ್ ರಿಸಲ್ಟ್ ಇದೆ. ಜಾಸ್ತಿ ಪಿಂಪಲ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಎರಡು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ಎಸೆನ್ಷಿಯಲ್ ಟೀ ಟ್ರೀ ಆಯಿಲ್ ಮತ್ತು ನೀಮ್ ಆ್ಯಂಡ್ ರೋಸ್ಮರಿ ಫೇಸ್ ಪ್ಯಾಕನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಪಿಂಪಲ್ಸು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಜಾಸ್ತಿ ಪಿಂಪಲ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ನೈಟಲ್ಲಿ ಫುಲ್ ಫೇಸ್ಗೆ, ಆಯಿಲ್ನೆಸ್ ಇರ್ತಕ್ಕಂಥ ವ್ಯಕ್ತಿಗಳು ಫುಲ್ಲು ಫೇಸ್ಗೆ ಅಪ್ಲೈ ಮಾಡಿ ನೈಟ್ ಮಲ್ಕೊಳ್ಳೋದ್ರಿಂದ ಅದು ಫೇಸಲ್ಲಿರ್ತಕ್ಕಂಥ ಪಿಂಪಲ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಡ್ರೈ ಸ್ಕಿನ್ ಇರ್ತಕ್ಕಂಥ ವ್ಯಕ್ತಿಗಳು ಪಿಂಪಲ್ಸ್ ಇರ್ತಕ್ಕಂಥ ಜಾಗಕ್ಕೆ ಮಾತ್ರ ಈ ಒಂದು ಫೇಸ್ ಪ್ಯಾಕು ಇದೆರಡನ್ನೂ ಕೂಡ ಮಿಕ್ಸ್ ಮಾಡಿ ಪಿಂಪಲ್ಸ್ ಇರ್ತಕ್ಕಂಥ ಜಾಗಕ್ಕೆ ಮಾತ್ರ ಹಚ್ಕೋಬೇಕಾಗುತ್ತೆ. ಆಗ ಪಿಂಪಲ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಫುಲ್ ಫೇಸಿಗೆ ಡ್ರೈ ಸ್ಕಿನ್ ಇರ್ತಕ್ಕಂಥ ವ್ಯಕ್ತಿಗಳು ಅಪ್ಲೈ ಮಾಡಿದರೆ ಏನಾಗುತ್ತಪ್ಪ ಅಂತಂದರೆ, ಇನ್ನೂ ಜಾಸ್ತಿ ಡ್ರೈನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪಿಂಪಲ್ಸ್ ಇರ್ತಕ್ಕಂಥ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಬರಬೇಕು. ನಂದು ಡ್ರೈ ಸ್ಕಿನ್ನು, ನಾನು ಪಿಂಪಲ್ಸ್ ಇರ್ತಕ್ಕಂಥ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡ್ತೀನಿ. ಆಗ ನನಗೆ 1 or 2 ಡೇಸಲ್ಲೇ ಪಿಂಪಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಓಕೆನಾ? ನಾವು ಮಾಯಿಶ್ಚರೈಸರ್ಗೆ ಅಂತ, ಇವಾಗ ಡ್ರೈ ಆಗುತ್ತೆ ಅಲ್ವಾ, ಇದನ್ನು ಯೂಸ್ ಮಾಡಿದಾಗ ನಾವು ಮಾಯಿಶ್ಚರೈಸರ್ಗೆ ಅಂತ ಫ್ರೂಟ್ ಆಫ್ ದಿ ಅರ್ತ್ ಫೇರ್ನೆಸ್ ಜೆಲ್ಲನ್ನು ನಾವು ಯೂಸ್ ಮಾಡ್ತಿರ್ತಕ್ಕಂಥದ್ದು. ಇದರಲ್ಲಿ ಅಲೋವೆರಾ ಅನ್ನೋ ಇಂಗ್ರೀಡಿಯೆಂಟ್ ಆ್ಯಡ್ ಆಗಿದೆ. ಇದು ಪಿಂಪಲ್ಸ್ ಕಡಿಮೆ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫೇಸ್ಗೆ ಮಾಯಿಶ್ಚರೈಸರನ್ನು ಕೊಡ್ತಾ ಹೋಗುತ್ತೆ. ಫೇಸು ಗ್ಲೋನೆಸ್ ಕೂಡ ಆಗ್ತಾ ಹೋಗುತ್ತೆ. ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಆಯಿಲ್ನೆಸ್ ಜಾಸ್ತಿ ಇರ್ತಕ್ಕಂಥ ವ್ಯಕ್ತಿಗಳು ಈ 3 ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರಿಂದ 100ಕ್ಕೆ 1000% ರಿಸಲ್ಟ್ ಕೂಡ ಹಾಗೇ ಇದೆ. ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತಕ್ಕಂಥದ್ದು. ನಾನು ಕೂಡ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ರಿಸಲ್ಟ್ ಕೂಡ ಹಾಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ ಇದರ ಬೆನಿಫಿಟನ್ನು ಕೂಡ ನೀವು ಕೂಡ ಪಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೊಳ್ತಾ ಹೋಗಿ.
ಓಕೆ, ಪಿಂಪಲ್ಸ್ ಜಾಸ್ತಿ ಇರ್ತಕ್ಕಂಥವ್ರು ಎಷ್ಟು ಟೈಮ್ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಪಿಂಪಲ್ಸ್ ಜಾಸ್ತಿ ಇರ್ತಕ್ಕಂಥವ್ರು ವೀಕ್ಲಿ ಅಲ್ಲ, ಡೇ ಬೈ ಡೇ, ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಆದಷ್ಟು ಬೇಗ ಪಿಂಪಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಇದೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಗ್ಲೋನೆಸ್ ಬರುತ್ತೆ. ಅದೇ ರೀತಿ ಪಿಂಪಲ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಯೂಸ್ ಮಾಡ್ತಾ ಬನ್ನಿ. ಬರೀ ಫೇಸ್ ಪ್ಯಾಕ್ ಮಾತ್ರ, ಪಿಂಪಲ್ಸ್ ಇಲ್ಲ ಫೇಸ್ ಪ್ಯಾಕ್ ಮಾತ್ರ ಹಾಕ್ಕೋತೀನಿ ಅಂತಂದರೆ ವೀಕ್ಲಿ ಒನ್ ಟೈಮ್ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪಿಂಪಲ್ಸ್ ಬರೋದನ್ನು ತಡೆಗಟ್ತಾ ಹೋಗುತ್ತೆ. ಅದೇ ರೀತಿ ಡ್ರೈ ಸ್ಕಿನ್ ಇರ್ತಕ್ಕಂಥವ್ರು, ಅದೇ ನಾನು ಹೇಳಿದ್ನಲ್ಲ, ಪಿಂಪಲ್ಸ್ ಇರೋ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದೇ ರೀತಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಅದೇ ರೀತಿ ಆಲ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ಪ್ರತಿಯೊಂದು ಕೂಡ ಬರ್ತಾ ಹೋಗುತ್ತೆ. ಎಲ್ಲ ವಿಡಿಯೋ ಕೂಡ ನೀವು ವಾಚ್ ಮಾಡ್ತಾ ಹೋಗ್ಬೋದು. ಓಕೆ, ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋನ ಯಾರೆಲ್ಲ ನೋಡಿದ್ರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್.